ಈ ಅಭಿನಂದನಾ ಸಮಾರಂಭದ ಕೇಂದ್ರ ಬಿಂದು ನಾಡಿನ ಹಿರಿಯ ಸಾಹಿತಿ ಸಂಸ್ಕೃತಿ ಚಿಂತಕ ಸನ್ಮಾನ್ಯ ಸಂಗಮೇಶ್ ಬಾದವಾಡಿ ಅವರೇ, ಹಿರಿಯ ವಕೀಲರಾದ ಬಸವರಾಜ್ ಅವರೇ, ಬಸವ ಭತ್ತದವರೇ, ಜವಳಿ ಅವರೇ, ಲಂಬ ಅವರೇ ಮತ್ತು ಆತ್ಮೀಯ ಪತ್ರಿಕಾ ಮಿತ್ರರೇ, ಸನ್ಮಾನ್ಯ ಶ್ರೀ ಸಂಗಮೇಶ್ ಬಾದವಾಡಿಯವರು ಈ ನಾಡು ಕಂಡಂತಹ ಒಬ್ಬ ಅಪರೂಪದ ಕವಿ ಮತ್ತು ಸಾಮಾಜಿಕ ಬದ್ಧತೆ ಉಳ್ಳಂತಹ ಕವಿ ಮತ್ತು ಜನಪರ ಚಿಂತನೆಯ ಆಶಯಗಳನ್ನು ಹೊತ್ತು ತಮ್ಮ ಸಾಹಿತ್ಯದ ಕೃಷಿಯನ್ನು ಮಾಡಿದಂಥವರು, ಜನಪರ ಚಿಂತನೆಗೆ, ಜನಪರ ಹೋರಾಟಕ್ಕೆ ಹೆಸರಾದಂಥವರು ಮತ್ತು ನಾಡು ಮತ್ತು ನುಡಿಯ ಬಗ್ಗೆ ಅಪಾರವಾದ ಅಭಿಮಾನ ಉಳ್ಳಂತಹ ನಮ್ಮ ಸಂಗಮೇಶ್ ಬಾದವಾಡಿಯವರು ಹಲವಾರು ಸಾಹಿತ್ಯಿಕ ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿದ್ದಾರೆ. ಮೂಲತಃ ಅವರು ಸರ್ಕಾರಿ ಅಧಿಕಾರಿ, ಆಹಾರ ಇಲಾಖೆಯಲ್ಲಿ ಅಧಿಕಾರಿಯಾಗಿ ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭ ಮಾಡಿದಂಥ ಸಾಧಿಸಿದಂಥವರು. ಇಂತಹ ಒಬ್ಬ ಸಾಧಕರಿಗೆ 75 ವರ್ಷಗಳು ತುಂಬಿದ ಈ ಹರ್ಷದ ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕು ಮತ್ತು ಅವರಿಗೆ ಸಂಗಮ ಅಂತ, ಯಾಕೆಂದರೆ ಅವರು ನಾನು ಆಗಲೇ ಹೇಳಿದಾಗೆ ಸಾಹಿತ್ಯ, ಸಂಸ್ಕೃತಿ, ಕಲೆ ಮತ್ತು ಜನಪರ ಚಿಂತನೆಗಳ ಸಂಗಮ. ಆ ಹಿನ್ನೆಲೆಯಲ್ಲಿ ಸಂಗಮ ಅನ್ನುವ ಒಂದು ಅಭಿನಂದನಾ ಗ್ರಂಥವನ್ನು ಅವರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಮತ್ತು ಬಹಳಷ್ಟು ಬಡತನ ಮತ್ತು ಅನೇಕ ಸಮಸ್ಯೆಗಳ ನಡುವೆ ಅರಳಿದಂತಹ ಒಂದು ಪುಷ್ಪ, ಒಂದು ಪ್ರತಿಭಾ ಪುಷ್ಪ ನಮ್ಮ ಸನ್ಮಾನ್ಯ ಸಂಗಮೇಶ್ ಅವರು ಸುಮಾರು 30ಕ್ಕೂ ಹೆಚ್ಚು ಸಾಹಿತ್ಯಿಕ ಕೃತಿಗಳನ್ನು ಹಲವಾರು ಪ್ರಕಾರಗಳಲ್ಲಿ ಬರೆದಿದ್ದಾರೆ ಮತ್ತು ಅವರಿಗೆ ಅನೇಕ ಪ್ರಶಸ್ತಿಗಳು ದೊರಕಿವೆ. ಜಿಲ್ಲಾ ಕಲಬುರಗಿಯ ಜಿಲ್ಲಾ ಪ್ರಶಸ್ತಿ, ಅತ್ತಿಬೆಂಬೆ ಪ್ರಶಸ್ತಿ, ರನ್ನ ಸಾಹಿತ್ಯ ಪ್ರಶಸ್ತಿ, ಕುವೆಂಪು ಕನ್ನಡ ಸಾಹಿತ್ಯ ರತ್ನ ಪ್ರಶಸ್ತಿ, ಈಗ ಅನೇಕ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ ಮತ್ತು ಅನೇಕ ವಿಚಾರ ಸಂಕಿರಣಗಳನ್ನು, ಕಮ್ಮಟಗಳನ್ನು ಮತ್ತು ದತ್ತಿ ಉಪನ್ಯಾಸಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ 75 ವರ್ಷದಲ್ಲೂ ಅವರಿರುವಂತಹ ಜೀವನೋತ್ಸಾಹ ಬಹಳ ಅದಮ್ಯವಾದಂತಹದ್ದು ಮತ್ತು ಅವರು ಅನೇಕ ಕೃತಿಗಳನ್ನು ತಾವು ರಚನೆ ಮಾಡೋದ್ರ ಜೊತೆಗೆ ಅನೇಕ ಕೃತಿಗಳನ್ನು ಸಹ ಪ್ರಕಟ ಮಾಡಿದಂತಹ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಅವರಿಗೆ ಬಹಳಷ್ಟು ಬದ್ಧತೆ ಮತ್ತು ಒಲವು. ಕಲ್ಯಾಣ ಕರ್ನಾಟಕ ವಿಕಾಸ ಆಗಬೇಕು, ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನರ ಆಶೋತ್ತರಗಳು ಈಡೇರಬೇಕು ಅನ್ನೋ ದಿಸೆಯಲ್ಲಿ ಅವರು ಬಹಳಷ್ಟು ಶ್ರಮಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ 371 ಅದರ ಅನುಷ್ಠಾನದ ಬಗ್ಗೆ ಅದರ ಮಂಡಳಿಯ ಅಧ್ಯಕ್ಷರು ಆಗಿ ತಾವೇ ರಚಿಸಿಕೊಂಡಂಥ ಒಂದು ಸಹಚಿಂತಕರ ಒಂದು ಆ ಸಮಿತಿಯ ಅಧ್ಯಕ್ಷರಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಜಾಗೃತಿ ಉಂಟು ಮಾಡತಕ್ಕಂಥ ದಿಸೆಯಲ್ಲಿ ತಾವೇ ಸ್ವತಃ ಆ 371 ಮುಖ್ಯ ಅಂಶಗಳನ್ನು ಒಳಗೊಂಡಂತಹ ಸಾವಿರಾರು ಪುಸ್ತಕಗಳನ್ನು ಜನಮಾನಸಕ್ಕೆ ಮುಟ್ಟಿಸಿದಂತಹ ವ್ಯಕ್ತಿಗಳು. ಮತ್ತು ಸನ್ಮಾನ್ಯ H.K. ಪಾಟೀಲ್ರವರು ಇವರ ಒಂದು ಈ 371 ಸಂದರ್ಭದಲ್ಲಿ ಮಾಡಿರುವ ಕೆಲಸವನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಶ್ಲಾಘನೆ ಮಾಡಿದ್ದಾರೆ. ಇದೊಂದು ಹೆಮ್ಮೆ ಪಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹೀಗಾಗಿ ಸಂಗಮೇಶ್ ಬಾದವಾಡಿಯವರ ಬಹುಮುಖ ಪ್ರತಿಭೆ, ಸಮಾಜದ ಕರ್ತವ್ಯ ಅಂತ ಅವರನ್ನ ಗುರುತಿಸಿ ಗೌರವಿಸಿ, ನೀವು ಮಾಡ್ತಾ ಇರುವ ಸೇವೆ ಅಥವಾ ಮಾಡಿರುವ ಸೇವೆ ಅನನ್ಯವಾದಂಥದ್ದು, ಇನ್ನೂ ಮಾಡಬೇಕಾದ ಸೇವೆ ಬಹಳಷ್ಟಿದೆ ಅಂತ ಹೇಳಿ ಅವರಿಗೆ ಪ್ರೀತಿಯ ಒಂದು ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇದೇ ತಿಂಗಳು 7ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೇವೆ. ಅಂದರೆ ನಾಡದ್ದು ಭಾನುವಾರ ನಮ್ಮ LGRC ಕಾಲೇಜಿನ ಒಂದು ಸಭಾಂಗಣ, ತಮಗೆಲ್ಲ ಗೊತ್ತಿದೆ, ನಮ್ಮ ಆಂಧ್ರ ಸರ್ಕಲ್ನ ಬಳಿ ಇರ್ತಕ್ಕಂಥ ಜನಪ್ರಿಯ ಕಾಲೇಜು, ಉತ್ತಮ ಸಭಾಂಗಣ. ಇದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಗವಿಸಿದ್ದೇಶ್ವರ ಮಠ, ನಾವೇನು ಮಹಾನ್ ಅನುಭಾವಿ ಚಿಂತಕರು ಅಂತ ಕರಿತೇವೆ, ಪೂಜಿಸ್ತೇವೆ, ಗೌರವಿಸ್ತೇವೆ ಅಂತಹ ಶ್ರೀಮ ನಿರಂಜನ ಪ್ರಣವ ಸ್ವರೂಪಗಳಾದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಚಿಕ್ಕನಕೊಪ್ಪದ ಚನ್ನವೀರ ಮಠದ ಬಳಗಾನೂರು, ಗದಗ ಬಳಿ ಇರ್ತಕ್ಕಂಥ ಒಂದು ಪವಿತ್ರವಾದಂಥ ಕ್ಷೇತ್ರ. ಅಲ್ಲಿನ ಶಿವಶಾಂತಿ ಶರಣರು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸ್ತಾರೆ. ಉದ್ಘಾಟಕರಾಗಿ ಸಂಗಮೇಶ್ ಬಾದವಾಡಿಯವರನ್ನ ಬಹಳಷ್ಟು ದಿವಸಗಳಿಂದ ಬಲ್ಲಂತ, ಬಹಳ ವರ್ಷಗಳಿಂದ ಬಲ್ಲಂತ ಮಾಜಿ ಮುಖ್ಯಮಂತ್ರಿಗಳು, ಪ್ರಸ್ತುತ ಲೋಕಸಭಾ ಸದಸ್ಯರಾದ
ಸನ್ಮಾನ್ಯ ಜಗದೀಶ್ ಶೆಟ್ಟರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು, ಪ್ರಸ್ತುತ ಕಾರ್ಯಾಧ್ಯಕ್ಷರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಯಾದಂತಹ ಸನ್ಮಾನ್ಯ ಶಂಕರ್ ಬಿದ್ರಿ ಅವರು, ಪ್ರಸ್ತುತ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಿದ್ದಾರೆ. ಉದ್ಘಾಟನೆಯನ್ನು ಜಗದೀಶ್ ಶೆಟ್ಟರ್ ಮಾಡ್ತಾರೆ, ಅಧ್ಯಕ್ಷತೆಯನ್ನು ಶಂಕರ್ ಬಿದ್ರಿ ವಹಿಸ್ತಾರೆ. ಸಂಗಮ ಗ್ರಂಥ ಬಿಡುಗಡೆ ಈಶ್ವರ್ ಖಂಡ್ರೆ ಅವರು ಬಿಡುಗಡೆ ಮಾಡಲಿದ್ದಾರೆ. ಸನ್ಮಾನ್ಯ ಸಚಿವರಾದ ರಾಮಲಿಂಗ ರೆಡ್ಡಿ ಅವರು, ಶರಣಬಸಪ್ಪ ದರ್ಶನಾಪುರ ಅವರು, ಸನ್ಮಾನ್ಯ ಶಿವರಾಜ್ ತಂಗಡಿಯವರು ಬರ್ತಾರೆ. ಕೊಪ್ಪಳ ಕ್ಷೇತ್ರದ ಶಾಸಕರಾದ ರಾಘವೇಂದ್ರ ಇಟ್ನಾಳ್ ಅವರಿರ್ತಾರೆ. ಅಭಿನಂದನಾ ನುಡಿಯನ್ನ ನಮ್ಮ ಹಿರಿಯ ಜಾನಪದ ಸಾಹಿತಿಗಳಾದ ಗುರುಚ ಅವರು ನುಡಿಯಲಿದ್ದಾರೆ. ಲೇಖಕರಿಗೆ ಗ್ರಂಥ ಬಾಗಿನವನ್ನ ನಮ್ಮ ನಾಡಿನ ಬಹುಮುಖ ಸಾಹಿತ್ಯ ಪ್ರತಿಭಾವಂತರಾದಂತಹ ಹಿರಿಯರಾದ ಡಾಕ್ಟರ್ ಹಂಪನ ಅವರು ಗ್ರಂಥ ಬಾಗಿನವನ್ನು ನೀಡಲಿದ್ದಾರೆ. ನಾನು ಕನ್ನಡ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದಂಥ ನಾನು ಶುಭ ಆರೈಕೆಯನ್ನು ಸಲ್ಲಿಸಲಿದ್ದೇನೆ. ಮತ್ತು ಈ ಗೌರವ ಉಪಸ್ಥಿತಿಯಲ್ಲಿ 10 ಜನ ಶಾಸಕರು, ಹಿತಚಿಂತಕರು, ಅವರ ಅಪಾರವಾದಂಥ ಜನ ಸ್ನೇಹಸ್ಥೋಮ ಇದರಲ್ಲಿ ಪಾಲ್ಗೊಳ್ಳಲಿದೆ. ಮತ್ತು ಗ್ರಂಥ ಸಂಪುಟನ ಸಂಪಾದನಾ ಮಂಡಳಿಯಲ್ಲಿ ಗೋರುಚ ಅವರಿದ್ದಾರೆ, ಹಂಪನ ಇದ್ದಾರೆ, ಚೆನ್ನಪ್ಪ ಕಟ್ಟಿ ಇದ್ದಾರೆ, ಹಿರೇಮಠ್ ಇದ್ದಾರೆ, ಬಶೀರ್ ಅಹಮದ್, ಚೆನ್ನಪ್ಪ ಅಂಗಡಿ, ಇವರೆಲ್ಲರೂ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಸಂಗಮ ಅನ್ನುವಂತಹ ಸುಂದರ ಅಭಿನಂದನಾ ಗ್ರಂಥ ಬಿಡುಗಡೆಯಾಗಲಿದೆ. ತಾವೆಲ್ಲ ದಯಮಾಡಿ ಇಂತಹ ಒಬ್ಬ ಸಾಹಿತ್ಯ ಚಿಂತಕ, ಸ್ವತಃ ಒಬ್ಬ ಸಾಹಿತಿಯಾಗಿ ಮತ್ತು ಸಾಹಿತಿಗಳಿಗೆ ಅನೇಕ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರ ಕೃತಿಗಳ ಪ್ರಕಟಣಾ ಕಾರ್ಯದಲ್ಲಿ ಬಹಳಷ್ಟು ಸಹಕಾರ ನೀಡಿರುವಂತಹ ಅಧಿಕಾರಿಯಾದರೂ ಸಹ ಸಾಹಿತ್ಯ ಪ್ರಜ್ಞೆಯನ್ನು ಬಹುದಿನಗಳಿಂದ, ಬಹಳ ವರ್ಷಗಳಿಂದ ರೂಢಿಸಿಕೊಂಡು ಬಂದಿರತಕ್ಕಂಥ 75ನೇ ಈ ಶುಭ ಸಮಾರಂಭದ ಸಂಚಾಲಕರಾಗಿ ನಾವು ಈ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನನ್ನೆಲ್ಲ ಸ್ನೇಹಿತ ಬಾಂಧವರಿಗೆ ಈ ಮೂಲಕ ಕೇಳಿಕೊಳ್ಳೋದು ಏನಂದರೆ, 75ನೇ ವರ್ಷದ ಈ ಶುಭ ಸಮಾರಂಭಕ್ಕೆ ನಾವೆಲ್ಲರೂ ಭಾಗಿಯಾಗೋಣ. ಅವ್ರು ನಮ್ಮೆಲ್ಲರ ಹರ್ಷ ಅವ್ರಿಗೂ ಇನ್ನೂ 100 ವರ್ಷ ಕೊಡಲಿ ಅಂತ ಹೇಳ್ತಾ ನಮ್ಮ ತೀರ ಅಭಿವೃದ್ಧಿಯ ಗಂಧಗಾಳಿ ಗೊತ್ತಿರದಂಥ ಅಥವಾ ಅಭಿವೃದ್ಧಿ ಪರ ಚಿಂತನೆಗಳನ್ನೇ ಅರಿಯದಂಥ ಒಂದು ಕುಗ್ರಾಮದಲ್ಲಿ ಅಲ್ಲಿ ಇದ್ದದ್ದು 2ನೇ ಏತ್ತಿನವರೆಗೆ ಮಾತ್ರ ಶಾಲೆ, ಒಬ್ಬರೇ ಶಿಕ್ಷಕರು. ಶಾಲೆಗೆ ಕಟ್ಟಡ ಇರಲಿಲ್ಲ, ಬಸವಣ್ಣನ ಗುಡಿಯಲ್ಲಿ ಶಾಲೆ ನಡೆಯುತ್ತಿತ್ತು. ಹಾಗಾಗಿ ನಾವು 3ನೇ ತರಗತಿಗೆ ಕಾಲಿಡಬೇಕಂದ್ರೆ ಕನಿಷ್ಠ 5-6 ಕಿಲೋಮೀಟರ್ ನಡ್ಕೊಂಡೆ, ಯಾಕಂದ್ರೆ ಬಸ್ಸುಗಳು ಇರಲಿಲ್ಲ, ಯಾವುದೇ ಸೈಕಲ್ಗಳನ್ನು ಕೂಡ ನಾವು ಕಂಡವರೆಲ್ಲ. ಜೀವನದಲ್ಲಿ ನಾವು ಸೈಕಲ್ ಅನ್ನು ಕೂಡ ಹೊಂದುತ್ತೀವಿ ಇಲ್ಲವಷ್ಟು ಕನಸು ಕಾಣುವಷ್ಟು ಕೂಡ ನಮಗೆ ಅದ್ರದ್ದು ಆಲೋಚನೆಗಳು ಇರಲಿಲ್ಲ. ಹಾಗಾಗಿ 5-6 ಕಿಲೋಮೀಟರ್ ನಡ್ಕೊಂಡು ಶಾಲೆ ಹೋಗುವುದಕ್ಕಿಂತ ಒಂದೇ ಊರಲ್ಲಿ ಇರ್ತಿರ್ಲಿಲ್ಲ. ಅದು 3ನೇ ಹತ್ತು ಒಂದ್ ಕಡೆ, 4ನೇ ಹತ್ತು ಒಂದ್ ಕಡೆ, 5ನೇ ಹೊತ್ತು, ಹೀಗೆ ಪ್ರತಿ ವರ್ಷದ ಒಂದೊಂದು ವರ್ಗಕ್ಕೂ ಒಂದೊಂದು ಊರುಗಳನ್ನ ಆಯ್ಕೆ ಮಾಡಿದ್ದರಿಂದ ಅದಕ್ಕೆ ನಮ್ಮ ಗುರುಚ್ ಅವರು ತಮ್ಮ ಸಂಗಮ ಇದರಲ್ಲಿ ಗೌರವ ಸಂಪಾದಕರಾಗಿ ಅದು ಬರೆದಿದ್ದಾರೆ. ಇವರು ಅಲೆಮಾರಿ ಶಿಕ್ಷಣಾರ್ಥಿಗಳಾಗಿ ಹೋಗಿದ್ದಾರೆ ಅಂತ. ಅದು ಆ ಕಾಲ ನಿಯಮ ಮತ್ತು ಅಂದಿನ ದಿನಮಾನಗಳಲ್ಲಿ ಇರತಕ್ಕಂಥ ಪರಿಸ್ಥಿತಿ ಸಂದರ್ಭಗಳಲ್ಲಿ ನಾನು ಆ ರೀತಿಯಾಗಿ ಬಂದಿದ್ದೆ. ಆದರೆ ಮುಂದೆ ನಾನು ಓದುವ ಹಂಬಲ ಇತ್ತು. ಆದರೆ ಊರಲ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ, ನಾನು SLC ಪಾಸ್ ಆದಾಗ ನಮ್ಮಪ್ಪ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ರು. ನಮ್ಮ ಊರಾಗ ಗೌಡ್ರು ಕುಲಕರ್ಣಿಯರು ಬಂದ್ರು, ಇನ್ನು ಮುಂದೆ ನೀನು ಓದಿಸಿದ್ರೆ ನಿನ್ನ ಮಗ ನಿಮ್ ಕೈಗೆ ಸಿಗಲ್ಲ, ಸಾಕು, ಇದು ಒಂದು ಅಂಗಡಿ ನೋಡ್ಕೊಂಡಿರ್ತಾನೆ, ಒಕ್ಕದೊಂದೊಳಗೆ ದನ ಏನ ಕಾಯ್ಕೊಂಡಿರ್ತಾನೆ, ಇಷ್ಟಕ್ಕೆ ಸಾಕು ಓದಿಸೋದಂತ ಬಿಡಿಸಿದ್ರು. ಅಲ್ಲಿಗೂ ಬಿಟ್ಟೆ. ಅದನ್ನೇ ಮುಂದೆ ನಮ್ಮ ತಾಲೂಕು ಹೊತ್ತಾಗಿ 1973ರಲ್ಲಿ ಒಂದು ಜೂನಿಯರ್ ಕಾಲೇಜ್ ಆಯ್ತು. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ, ಕಾಲೇಜ್ ಮುಚ್ಚು ಭಯದಿಂದ ಯಾರ್ಯಾರು SLC ಪಾಸ್ ಆಗಿದ್ದಾರೆ ಅವ್ರನ್ನ PUC ಕರ್ಕೊಂಬಂದು ಅಟೆಂಡೆನ್ಸ್ ಕೊಟ್ಟು ನಮ್ಮನ್ನು ಓದಿಸಿದ್ರು. ಅದ ನಂತರ ಇನ್ನು ಮುಂದೆ ಓದುವ ಹಂಬಲ ಇತ್ತು.